ಆಮೇಲೆ ಕುಮಾರಸ್ವಾಮಿ ಅವರು ಪಾಪ ಬಂದು ಅವರು ಅಲ್ಲಿಂದ ಎಲ್ಲೋ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಅವ್ರು ಇಲ್ಲಿಗೆ ಬಂದಿಲ್ಲ ಪಾಪ ಅವರು ಸ್ಟೇಟ್ಮೆಂಟ್ ಮಾಡಿದ್ದಾರೆ. 2 ಪೋಸ್ಟ್ ಮಾರ್ಟಮ್ ಮಾಡಿದ್ರು ಅಂತ. ಅದು ಹೆಂಗೆ, ಅದು ಯಾರು ಅವ್ರಿಗೆ ರಿಸರ್ಚು ಮಾಡಿದ್ರು ನನಗೆ ಅರ್ಥ ಆಗ್ತಾ ಇಲ್ಲ. ನಾನು ಕೇಳಿದೆ, DHO ಕೇಳಿದೆ, ಒಂದೇ ಒಂದು ಅರ್ಜಿ ಕೊಟ್ಟಿದ್ದಾರೆ ಪೋಸ್ಟ್ ಮಾರ್ಟಮ್ ಮಾಡಿ ಅಂತ. 6 ಗಂಟೆಯಿಂದ 8 ಗಂಟೆ ಬೆಳಗಿನ ಜಾವ ಪೋಸ್ಟ್ ಮಾರ್ಟಮ್ ಮಾಡಿ ಏನೇನು ತೆಗಿಬೇಕು ಎಲ್ಲ ತೆಗೆದಿದ್ದಾರೆ. ಒಂದೇ ಪೋಸ್ಟ್ ಮಾರ್ಟಮ್ ಮಾಡಿ ಅದ್ರ ಬಗ್ಗೆ ರಿಪೋರ್ಟ್ ಕೊಟ್ಟಿದ್ದಾರೆ. ಯಾವ ಲೆಕ್ಕದಲ್ಲಿ 2 ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ ಅಂತ ಈ ರಾಜ್ಯಕ್ಕೆ ತಪ್ಪು ಸಂದೇಶ ಕೊಡ್ತಾ ಇದ್ದಾರೋ ಒಬ್ಬ ಕೇಂದ್ರ ಸಚಿವರಾಗಿ ನನಗಂತೂ ಅರ್ಥ ಆಗ್ತಾ ಇಲ್ಲ. ಅದು ಬಹುಶಃ ಇನ್ನೇನಾರು ಅವ್ರ ರಿಸರ್ಚ್ ಇತ್ತು ಅಂದರೆ ಪೇಪರ್ಗಳು ನೀವು ಕೇಳಬೇಕಾಗ್ತದೆ, ಎಲ್ಲಿದೆ, ಎಲ್ಲಪ್ಪ, ಯಾರು ಹೇಳಿದ್ರು, ಏನು, ಎಲ್ಲಿ 2 ಪೋಸ್ಟ್ ಮಾರ್ಟಮ್ ಮಾಡಿದ್ರು ಅಂತ ತಾವೇನಾದ್ರು ಕೇಳಿದ್ರೆ ನಮಗೂ ತಿಳ್ಕೊಳಕ್ಕೆ. ಭೂಮಿ ಒಳಗಡೆ ಆ ಉದ್ದದ ಮೇಲೆ ಏನಾದ್ರು ತಿರ್ಗಾ ತೆಗೆದುಬಿಟ್ಟು ಏನಾದ್ರು ತಿರ್ಗಾ ಇನ್ನೊಂದು ಪೋಸ್ಟ್ ಮಾರ್ಟಮ್ ನಡೀತಾ, ಇಲ್ಲ ಮುಂಚಿತವಾಗಿ ಏನಾದ್ರು ನಡೆದಿತ್ತಾ ಏನು, ಇಲ್ಲ ಅವ್ರ್ಯಾರು ಬೇಕಾದವ್ರು ಡಾಕ್ಟರ್ಗಳು ಕಳಿಸಿಸ್ಬಿಟ್ಟು ಮಾಡಿಸಿದ್ರ, ಇಲ್ಲ ಸರ್ಕಾರನೇ ಮಾಡಿಸ್ತಾ, ಇದೆಲ್ಲ ಕೂಡ ನಮ್ಮ ಮಾಹಿತಿ, ಸಾರ್ವಜನಿಕರ ಮಾಹಿತಿ ಕೂಡ ಇದು ಅವಶ್ಯಕತೆ ಇದೆ. ಈ ರೀತಿ ಸರ್ಕಾರದ ಮೇಲೆ ಏನಾರು ಮಾಡಿದಂಥ ತಪ್ಪು, ಬ್ಯಾನರ್ ಹರಿಸಕ್ ಪ್ರಯತ್ನ ಮಾಡಿದ ತಪ್ಪು ಅನ್ನೋದನ್ನ ಮುಚ್ಕೊಳ್ಳಿಕ್ಕೆ ಈ ರೀತಿ ಬಂದು ಸ್ಟೇಟ್ಮೆಂಟ್ ಪಾಪ ತಪ್ಪೇನಿಲ್ಲ. ಒಬ್ರು ಏನೇ ಎಷ್ಟು ಲವಲವಿಕೆ ಇದ್ರು, ಎಷ್ಟು ಯಾವ ರೀತಿ ನಡೀತು, ಶ್ರೀರಾಮುಲುಗೂ ಜನಾರ್ದನ್ ರೆಡ್ಡಿಗೂ ಏನ್ ನಡೀತು, ಕುಮಾರಸ್ವಾಮಿಗೂ ಜನಾರ್ದನ್ ರೆಡ್ಡಿಗೂ ಏನಿತ್ತು, ನಮಗೂ ಶ್ರೀರಾಮುಲುಗೂ ಏನ್ ನಡೀತು, ನಮಗೂ ಕುಮಾರಸ್ವಾಮಿಗೆ ಏನ್ ನಡೀತು, ಅದೆಲ್ಲ ಒಂದ್ ಕಡೆ ಸೈಡ್ ಇಡೋಣ. ಆದ್ರೆ ಏನ್ ಬೇಕಾದ್ರೂ ಅವ್ರ ಜೊತೆಗೆ ಇತ್ಕೊಳ್ಳಿ, ಏನ್ ಬಾಂಧವ್ಯ ಒಟ್ಟಾಗಿ ಇತ್ಕೊಳ್ಳಿ, ನಮ್ಗೇನ್ ಬೇಡ ಅಂತ ನಾವೇನ್ ಹೇಳುದಿಲ್ಲ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಆದ್ರೆ ಸಾರ್ವಜನಿಕರಿಗೆ ಈ ತಪ್ಪು ಮಾಹಿತಿಯನ್ನ ನಿಮ್ಮ ರಾಜಕೀಯದ ಬೆಳೆ ಬೇಯಿಸ್ಕೊಳ್ಳಿಕ್ಕೋಸ್ಕರ ಈ ರೀತಿ ಸುಳ್ಳು ಹೇಳೋದ್ರಿಂದ ನಿಮ್ಮ ಘನತೆ ಕೂಡ ಬಹಳ ಗೌರವಕ್ಕೆ ಕಡಿಮೆ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ. ನಾನು ಎಲ್ಲ ಪ್ರತಿಯೊಂದು ಇನ್ಸಿಡೆಂಟು ಕೂಡ ನಾನು ಅಧಿಕಾರಿಗಳ ಹತ್ರ ತೆಗೆದುಕೊಂಡಿದ್ದೇನೆ. ಬೆಂಗಳೂರು ಹಾಸ್ಪಿಟ್ಲಿಂದನೂ ಕೂಡ ಮಾಹಿತಿ ಪಡ್ಕೊಂಡಿದ್ದೇನೆ. ಇಲ್ಲೂ ಕೂಡ ಯಾರು ಏನೇ ಸ್ಟೇಟ್ಮೆಂಟು, ಶ್ರೀರಾಮುಲು ಮಾಡಿದಂಥ ಸ್ಟೇಟ್ಮೆಂಟ್ ಏನಿದೆ, ಆಮೇಲೆ ಜನಾರ್ದನ್ ರೆಡ್ಡಿ ಅವರು ಅವ್ರಿಗೆ ಹೆಂಗ್ ಬಂತು, ಅಕಸ್ಮಾತ್ ಅದು ಯಾವ್ದು ತೋರಿಸ್ತಾ ಇದ್ರಲ್ಲ ಟಿವಿಗೆ, ಸ್ಪಾಟ್ ಅವ್ರ ಮನೆ ಒಳಗಡೆ ಹೊಡೆದಿದ್ರೆ, ಅವ್ರನ್ನ ಕೊಲ್ಲಕ್ ಬಂದಿದ್ರೆ ಅದನ್ನ ಮನೆ ಮಾಜರ್ ಮಾಡಿಸ್ಬೇಕಾಯ್ತು. ಯಾಕೆ ಮನೆ ಕರ್ಕೊಂಡೋಗಿ ಬುಲೆಟ್ನ ಮಾಜರ್ ಮಾಡಿಸ್ಲಿಲ್ಲ? ಯಾಕೆ ತೋರಿಸ್ತಾ ಇದ್ರಿ? ಯಾಕೆ ಅದನ್ನ ಇಡ್ತಾ ಇದ್ರು? ಯಾವ ಪಾರ್ಟ್ಗೆ, ನಿಮ್ಮ ಪಾರ್ಟ್ಗೆ ಆ ಬುಲೆಟ್ ಬಂದ್ ಬಿದ್ದಿತ್ತು? ತಲೆಗೆ ಬಿದ್ದಿತ್ತ, ಮೈಗೆ ಬಿದ್ದಿತ್ತ, ಎಲ್ಲಿಗೆ ಬಿದ್ದಿತ್ತು? ಮನೆಗೆ ಡ್ಯಾಮೇಜ್, ಒಂದು ಬುಲೆಟ್ ಹೊಡಿಬೇಕಾದ್ರೆ ಮನೆಗೆ ಡ್ಯಾಮೇಜ್ ಆಗಿರ್ಬೇಕಲ್ಲ, ಎಲ್ಲೂ ಕಾಣಲಿಲ್ಲ ಅದನ್ನ. ಎಲ್ಲಿ ಮನೆಲ್ಲ ನನಗೆ ಗೊತ್ತಿಲ್ಲ, ಅದನ್ನ ನಿಮ್ಗೆ ನನಗೆ ಗೊತ್ತಿರೋದು ನಾನು ಹೇಳ್ತಾ ಇದ್ದೀನಿ. ಆ ಬುಲೆಟ್ ಎಲ್ಲಿತ್ತು ಅದನ್ನ ತೋರಿಸ್ತಾ ಇದಾರಲ್ಲ, ಹೊರಗಡೆ ಬಿದ್ದಿತ್ತು, ಮನೆಗೇನು ಬಿದ್ದಿರ್ಲಿಲ್ವಲ್ಲ. ರಸ್ತೆದು ಬಂದಿತ್ತು, ಅದನ್ನ ತೋರಿಸ್ತಾ ಇದ್ದಾರೆ. ಅಂದ್ರೆ ಅವ್ರು ಹೊಡೆದಿತ್ತ ಅದು? ಅವ್ರಿಗೇನಾದ್ರು ತಲೆಗೆ, ಮೈಗೆ, ಭೂಮಿಗೆ ಒಳಗಡೆ ಏನಾದ್ರು ಈಚೆ ತೆಗೆದಿದ್ರು? ಗೊತ್ತಿಲ್ಲ ನನಗೆ. ಅವ್ರು ಹೇಳೋದು ನನ್ಗಿರ್ಲಿ ಪರವಾಗಿಲ್ಲ. ಎನಿವೆ, ಈ ರೀತಿ ಎಲ್ಲ ತಪ್ಪು ಮಾಹಿತಿಯನ್ನ ಕಳಿಸುವಂಥದ್ದು ಸರಿ ಇಲ್ಲ ಅಂತೇಳಿ ನಾನು ಭಾವಿಸ್ತೇನೆ. ನಾನು ಅವ್ರು ಹೇಳಿದ್ಕೆಲ್ಲ ನಾನು ಉತ್ತರ ಕೊಡಕ್ಕೆ ನಾನು ತಯಾರಿಲ್ಲ, ನನಗೆ ಅವಶ್ಯಕತೆನೂ ಇಲ್ಲ. ಬಟ್ ಸಾರ್ವಜನಿಕರಿಗೆ ಏನು ವಿಚಾರ ಏನಿದೆ, ಅವರ ಊರಿನ ಗೌರವನ್ನ ಕಾಪಾಡಕ್ಕೆ ಎಷ್ಟು ಬೇಕೋ ಅಷ್ಟಕ್ಕೆ ಅವ್ರು ಪ್ರಯತ್ನ ಮಾಡಿದ್ರೆ ಅವ್ರಿಗೂ ಕ್ಷೇಮ, ನಮಗೂ ಕ್ಷೇಮ, ರಾಜ್ಯಕ್ಕೂ ಕ್ಷೇಮ, ಬಳ್ಳಾರಿಗೂ ಕ್ಷೇಮ. ಇಷ್ಟು ಮಾತ್ರ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ದಯವಿಟ್ಟು ಎಲ್ಲ ಮಾಧ್ಯಮದ ಮುಖಾಂತರ ನಾನು ನಮ್ಮೆಲ್ಲ ನಾಯಕರ ಮಧ್ಯದಲ್ಲೇ ನಾನು ಮಾತಾಡ್ತಾ ಇದ್ದೇನೆ. ನಮಗೆ ಶಾಂತಿ ಬಳ್ಳಾರಿ ಬೇಕು. ಏನು ಸುಮಾರು 8 ವರ್ಷದಿಂದ ಈ ಬಳ್ಳಾರಿಲಿ ಒಂದು ಶಾಂತಿಯಿಂದ ಜನ
ಉದ್ಯೋಗಗಳು ಇಲ್ಲದೆ ಹೋದ್ರೂ ಕೂಡ, ಲಾರಿಗಳನ್ನ ಮಾರ್ಕೊಂಡಿದ್ರು ಕೂಡ, ಆಸ್ತಿಗಳನ್ನ ಮಾರ್ಕೊಂಡಿದ್ರು ಕೂಡ ಜನ ನೆಮ್ಮದಿಯಾಗಿದ್ದಾರೆ. ಆ ಶಾಂತಿನ ಕಾಪಾಡಿಕೊಂಡು ಹೋಗ್ಲಿಕ್ಕೆ ಎಲ್ಲರೂ ಸಹಕಾರ ಕೊಡಬೇಕು ಅಂತ ಕೇಳಲಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ. ನಮ್ಮ ಕಾರ್ಯಕರ್ತರನ್ನ ಕಳ್ಕೊಂಡಿದ್ದೇವೆ. ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇನೆ. ನಮ್ಮ ಕಾರ್ಯಕರ್ತರಿಗೆಲ್ಲ ನಾನು ಹೇಳಿದ್ದೇನೆ, ನೀವು ಯಾರು ಉದ್ರೇಕದಿಂದ ಇರಬಾರ್ದು, ಶಾಂತಿಯಿಂದ ಇರಬೇಕು. ನಮ್ಮ MLA ಅವರು ಕೂಡ ಲೇಟಾಗಿ ಬಂದಿದ್ದಾರೆ. ಆ್ಯಸ್ ಎ ಡ್ಯೂಟಿ ಯಂಗ್ಸ್ಟರ್ ಅವರು ಸ್ವಲ್ಪ ಬಿಸಿ ರಕ್ತ ಇರ್ಬೋದು, ನಾನಿಲ್ಲ ಅಂತ ಹೇಳೋದಿಲ್ಲ. ನಾವು ಫಸ್ಟ್ ಟೈಮ್ MLA ಇದ್ದಾಗ ನಾವು ಹಂಗೆ ಇದ್ದು ತಕ್ಷಣ ಹೋಗಿ ಕಾರ್ಯಕರ್ತನ ಕೇಳಲಿಕ್ಕೆ ನೋಡಲಿಕ್ಕೆ ಹೋಗಿದ್ದಾರೆ. ಬಂದು ಎಲ್ಲೋ ಹೊಸಪೇಟೆಯಿಂದ ಬಂದು ಹೋಗಿದ್ದಾರೆ. ಅವರು ಕೂಡ ನಾನು ಕೇಳಿದ್ದೇನೆ, ಪೊಲೀಸ್ ಅಧಿಕಾರಿಗಳನ್ನ ಕೇಳಿದ್ದೇನೆ, ಏನಾದ್ರು ನಮ್ಮ ಶಾಸಕರು ಕಾನೂನು ಚೌಕಟ್ಟಿನಿಂದ ಮೀರಿ ಏನಾದ್ರು ನಡೆದ್ರ ಅಂತ. ಅವರು ಇಲ್ಲ ಸರ್, ಬಂದಿದ್ರು, ಅವರು ನಮಗೆ ಸಹಕಾರ ಕೊಟ್ಟರು ಅಂತ ಕೂಡ ಅವರು ಕೂಡ ಹೇಳಿದ್ದಾರೆ. ನನಗೂ ಶ್ರೀರಾಮುಲು ಫೋನ್ ಮಾಡಿದ್ರು, ಆ ಸಂದರ್ಭದಲ್ಲಿ ಈ ರೀತಿ ನಡೀತಾ ಇದೆ ಅಂತ ಹೇಳಿ ನನಗೂ ಫೋನ್ ಮಾಡಿದ್ರು. ತಕ್ಷಣ ಅವ್ರು ಫೋನ್ ಮಾಡೋದು ಅಂತ ನಾನೇ ವಿತಿನ್ 2 minutes ನಾನು SP ಮಾತಾಡಿದ್ದೇನೆ, ಪೊಲೀಸ್ ಆಫೀಸರ್ಸ್ ಮಾತಾಡಿದ್ದೇನೆ. ನನ್ನ ಕೈಲಿ ಏನು ಮಾಡಬೇಕು ಅಂತ ನನಗೆ ಪರಿಚಯ ಇರೋದಕ್ಕೆ ಅವ್ರು ನನಗೆ ಫೋನ್ ಮಾಡಿದ್ದು. ಅವ್ರು ಫೋನ್ ಮಾಡಿದ್ರು, ನಾನು ಯಾವ ಟೈಮ್ ಕೂಡ ನಾನು ಹೇಳ್ತೇನೆ. ಅವರು ಕೈ ಮೀರಿತು ಅಂತ ಕಾಣ್ತದೆ. ತಕ್ಷಣ ಅವರು ಫೋನ್ ಮಾಡಿದ್ರು. ತಕ್ಷಣ ನನ್ನ ಪೊಲೀಸ್ ಆಫೀಸರ್ಸ್ಗೆ ಏನು ತಿಳಿಸ್ಬೇಕು ನಾನು ತಿಳಿಸಿದ್ದೇನೆ. ಸೊ ತಿಳಿಸಿ ನಾನು ಪ್ರಯತ್ನವನ್ನು ಮಾಡಿದ್ದೇನೆ. ನನ್ನ ಕೈಲಾದಂಥ ಶಾಂತಿ ಯಾವ ರೀತಿ ಇರಬೇಕು ಅನ್ನೋದಷ್ಟು ನಾನು ಹೇಳಿದ್ದೇನೆ. ಸೊ ಇಷ್ಟಿದೆ. ಮಿಕ್ಕಿದ್ದು ಕಾನೂನು ಕ್ರಮ ಕೈಗೊಳ್ತದೆ. ಏನೇನು ಇನ್ವೆಸ್ಟಿಗೇಷನ್ ಆಗಬೇಕು, ಯಾವ ರೀತಿ ಇನ್ವೆಸ್ಟಿಗೇಷನ್ ಆಗಬೇಕು, ಎವ್ರಿ ಮಿನಿಟ್ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಕೂಡ ಭಾಳ ಅಟೆಂಡ್ ಮಾಡಿದ್ದಾರೆ. ಅವ್ರು ಯಾರಿಗೆ ಏನು ಹೇಳಬೇಕು ಹೇಳಿದ್ದಾರೆ. ನಮ್ಮವ್ರು ಯಾರು ತಪ್ಪು ಮಾಡಿದ್ರೆ ಖಂಡಿತ ತಪ್ಪು ಅಂತ ಹೇಳ್ತೀವಿ ನಾವು. ಅದರಲ್ಲೇನು ಮುಚ್ಕೊಳ್ಳೋಂಥ ಸಂದರ್ಭ ಏನಿಲ್ಲ. ತಪ್ಪು ಅಂತ ಹೇಳಿಲ್ಲ ಅಂದರೆ ನಾವು ಅವ್ರನ್ನ ತಿದ್ದಕ್ಕಾಗಲ್ಲ. ಸೊ ಡೆಫಿನೆಟ್ಲಿ ವಿಲ್ ಟೆಲ್. ಪಬ್ಲಿಕ್ಕಾಗೂ ಹೇಳ್ತೇವೆ, ಮನೆ ಒಳಗಡೆನೂ ನಾವು ಹೇಳ್ತೇವೆ. ನಮ್ಮ ಮನೆ ಮಕ್ಕಳು ಯಾವ ರೀತಿ ನಾವು ಬೈತೇವೋ ಹಂಗೆ ನಮ್ಮ ಕಾರ್ಯಕರ್ತರು ಕೂಡ ಬೈಯೋಷ್ಟು ಶಕ್ತಿ ದೇವರು ನನಗೆ ಕೊಟ್ಟಿದ್ದಾನೆ. ಆ ಕೆಲಸ ಕೂಡ ನಾನು ಮಾಡ್ತೇನೆ. ಸೊ ಅದರಿಂದ ಮಾಧ್ಯಮದವರೆಲ್ಲ ಕೂಡ ಪಾಪ ನೀವು ಇಡೀ ರಾಜ್ಯಕ್ಕೆ, ರಾಷ್ಟ್ರಕ್ಕೆ ತಿಳಿಸಿದ್ದೀರಿ. ನಿಮ್ಮ ಡ್ಯೂಟಿ ಕೂಡ ನೀವು ಮಾಡಿದ್ದೀರಿ. ಸೊ ಈಗ ಆಮೇಲೆ ನಾನು ರಾಜಶೇಖರ್ ಮನೆ ಕೂಡ ನಾನು ಹೋಗಿದ್ದೆ. ಪಾಪ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆತ ಬಲಿಯಾಗಿದ್ದಾನೆ. ಆ ಕುಟುಂಬದವ್ರನ್ನ ಕೂಡ ನಾನು ಮಾತಾಡಿದ್ದೆ. ಆ ತಾಯಿಯಂದಿರು, ಆ ಅಣ್ಣ ತಮ್ಮದಿರು ಕೂಡ ಭೇಟಿ ಮಾಡಿದ್ದೇನೆ. ನಾನು ಏನು ಸರ್ಕಾರದಿಂದ, ನಮ್ಮ ಪಕ್ಷದಿಂದ ಏನು ಸಹಕಾರ ಮಾಡಬೇಕು ಈಗಾಗಲೇ ಮಾಡಿದ್ದೇವೆ. ಮುಂದಕ್ಕೆ ಏನು ಮಾಡಬೇಕು, ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅವರೆಲ್ಲ ಕೂಡ ಅವರು ಸಹಕಾರ ಕೊಟ್ಟಿದ್ದಾರೆ. ನಾನು ಅದೇನು ಮಾಡಬೇಕು, ನಾನು ಚೀಫ್ ಮಿನಿಸ್ಟರ್ ನಾನು ಮಾತಾಡಿ ಪೊಲಿಟಿಕಲಿ ಏನು ನಾವು ಸಹಕಾರ ಮಾಡಬೇಕು ಅದನ್ನು ನಾವು ಮಾಡ್ತೇವೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.